ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹಿಂದಿನ ವಿಡಿಯೋದಲ್ಲಿ ನಾವು ಪರಮ ಶಿವಭಕ್ತರಾದಂತಹ ಶಿವಶರಣರೂ ಆದಂತಹ ಅಲ್ಲಮಪ್ರಭುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಪರಮ ಶಿವಭಕ್ತೆಯಾದಂತಹ ಶಿವಶರಣೆಯಾದಂತಹ ಅಕ್ಕಮಹಾದೇವಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಕ್ಕಮಹಾದೇವಿ ಈಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಸೆನೆಸ್ತಾಳೆ. ಈಕೆಯ ತಂದೆ ನಿರ್ಮಲಾ ಶೆಟ್ಟಿ ಅಂತ ಹೇಳಿ, ತಾಯಿ ಸುಮತಿ. ಈ ದಂಪತಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಇರೋದ್ರಿಂದ ಈ ದಂಪತಿಗಳು ಮಲ್ಲಿಕಾರ್ಜುನನ ಪೂಜೆಯನ್ನು ನಿಷ್ಠೆಯಿಂದ ಮಾಡಿರ್ತಾರೆ. ಮಲ್ಲಿಕಾರ್ಜುನನ ದಯೆಯಿಂದಲೇ ಆಕೆಗೆ ಒಬ್ಬಳು ಹೆಣ್ಣು ಮಗಳು ಜನಿಸ್ತಾಳೆ. ಆಕೆಗೆ ಮಹಾದೇವಿ ಅನ್ನುವಂತಹ ಹೆಸರನ್ನು ಇಡ್ತಾರೆ. ಮಹಾದೇವಿಗೆ ಸಣ್ಣ ವಯಸ್ಸಿನಲ್ಲಿಯೇ ಎಲ್ಲ ರೀತಿಯಾದಂತಹ ಶಿಕ್ಷಣವನ್ನು ಕೊಡ್ತಾ ಬಂದಿರ್ತಾಳೆ. ಆಕೆಯೂ ಕೂಡ ಪರಮ ದೈವ ಭಕ್ತೆ. ಆಕೆ ಎಲ್ಲ ವಿಚಾರದಲ್ಲೂ ಕೂಡ ಮೊದಲು ಕಾರ್ಯಾರಂಭಕ್ಕೆ ಮುಂಚೆ ಶಿವನನ್ನು ಆರಾಧಿಸಿಯೇ ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಾಳೆ, ಅಂದರೆ ಕಾರ್ಯವನ್ನು ಆರಂಭಿಸ್ತಾ ಇರ್ತಾಳೆ. ಆ ರೀತಿಯಾದಂತಹ ಶಿವಶರಣೆ ಆಕೆ ಮಹಾದೇವಿ ಆಗಿರ್ತಾಳೆ. ಆಕೆಯ ಯೌವನಾವಸ್ಥೆಯಲ್ಲಿ ಅವಳು ಪರಮ ಸೌಂದರ್ಯವತಿ ಆಗಿರ್ತಾಳೆ. ಅದೇ ಕಾರಣಕ್ಕೆ ಉಡುತಡಿಯ ಜೈನ ರಾಜನಾದಂತಹ ಕೌಶಿಕನಿಗೆ ಈಕೆಯ ಮೇಲೆ ಮೋಹ ಉಂಟಾಗಿರುತ್ತೆ. ಆಗ ಆ ಕೌಶಿಕ ತನ್ನ ಭಟರುಗಳನ್ನು ಕಳಿಸಿ ಇವರಿಗೆ ಮದುವೆಯ ವಿಚಾರವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಸ್ವತಃ ಮಹಾದೇವಿ ಮದುವೆಯನ್ನು ನಿರಾಕರಿಸ್ತಾಳೆ. ಯಾಕಂತ ಹೇಳಿದ್ರೆ ಕೌಶಿಕನ ಮನದಾಸೆ ಏನಿರುತ್ತೆ ಎನ್ನುವಂತಹದ್ದು ಮಹಾದೇವಿಗೆ ಈಗಾಗಲೇ ತಿಳಿದಿರುತ್ತೆ. ಜೊತೆಗೆ ಮಹಾದೇವಿಗೆ ಯಾವುದೇ ರೀತಿಯಾದಂತಹ ಮದುವೆಯ ಬಗ್ಗೆ ಅವಳಿಗೆ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ. ಅದೇ ಕಾರಣಕ್ಕೆ ಮದುವೆಯನ್ನು ನಿರಾಕರಿಸ್ತಾಳೆ. ಆದರೆ ರಾಜಭಟರು ಕೇವಲ ಮದುವೆಯ ಆಮಂತ್ರಣವಷ್ಟೇ ಅಲ್ಲದೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ರಾಜನ ಮಾತನ್ನು ನಿರಾಕರಿಸಿದ್ದೇ ಆದರೆ ಮುಂದೇನಾಗುತ್ತೆ ಅನ್ನುವಂಥದ್ದನ್ನು ನೀವು ಊಹಿಸಬಹುದು ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಹೋಗಿರ್ತಾರೆ. ಅದೇ ಕಾರಣಕ್ಕೆ ತನ್ನ ತಂದೆ ತಾಯಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಯೋಚನೆಯೊಂದಿಗೆ ಮಹಾದೇವಿ 3 ನಿಬಂಧನೆಗಳೊಂದಿಗೆ ಮದುವೆ ಆಗಲಿಕ್ಕೆ ಒಪ್ಪಿರ್ತಾಳೆ. ಮೊದಲನೇ ನಿಬಂಧನೆ ಏನು ಅಂತ ಹೇಳಿದ್ರೆ, ಮದುವೆಯಾದ ಮೇಲೆ ಕೌಶಿಕ ನನ್ನ ಜೊತೆಗೆ ದೈಹಿಕ ಸಂಪರ್ಕವನ್ನು ಹೊಂದಬಾರ್ದು. ಎರಡನೆಯದು ಸದಾ ಅಂದರೆ ನಿತ್ಯ ಶಿವಪೂಜೆಗೆ ಅವಕಾಶವನ್ನು ಕಲ್ಪಿಸಬೇಕು. ಮೂರನೆಯದ್ದೇನಂತ ಹೇಳಿದ್ರೆ, ಸದಾ ಶಿವಭಕ್ತರುಗಳ ಜೊತೆಗೆ ಜ್ಞಾನಿಗಳ ಜೊತೆಗೆ ನಾನು ಸಂಭಾಷಣೆ ಮಾಡಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು. ಅದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನು ಮಾಡಬಾರದು ಅನ್ನುವಂತಹ ನಿಬಂಧನೆಗಳೊಂದಿಗೆ ಮದುವೆಗೆ ಒಪ್ಪಿರ್ತಾಳೆ. ಇತ್ತ ಕೌಶಿಕನು ಕೂಡ ಮದುವೆ ಆದಮೇಲೆ ಎಲ್ಲ ಸರಿಯಾಗಬಹುದು ಅನ್ನುವಂಥ ಅಂದಾಜಿನೊಂದಿಗೆ ಮಹಾದೇವಿಯನ್ನು ವರಿಸ್ತಾನೆ. ಮದುವೆ ಆದ ಮೇಲೂ ಕೂಡ ಮಹಾದೇವಿ ನಿಬಂಧನೆಯಂತೆ ದೈಹಿಕ ಸಂಪರ್ಕಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಸದಾ ಶಿವಪೂಜೆಯಲ್ಲಿರುವಂತಹ ಈಕೆಯನ್ನು ಒಮ್ಮೆ ಕೌಶಿಕ ಅವಮಾನಿಸಿದಂತಹ ಸಂದರ್ಭದಲ್ಲಿ ತಾನು ಉಟ್ಟಂತಹ ಎಲ್ಲ ಬಟ್ಟೆಗಳನ್ನು, ಎಲ್ಲ ಆಭರಣಗಳನ್ನು ಅಲ್ಲಿಯೇ ಕಸಿದು ಹಾಕಿ ಆಕೆ ತನ್ನ ಕೂದಲುಗಳಿಂದನೇ ತನ್ನ ದೇಹವನ್ನು ಮುಚ್ಚಿಕೊಂಡು ಆಗಲೇ ಅಲ್ಲಿಂದ ವೈರಾಗ್ಯವನ್ನು ತಾಳಿ ಸ್ವತಃ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂಥೇಳಿ ಭಾವಿಸಿ ಅಲ್ಲಿಂದ ಹೊರಟು ಹೋಗಿಬಿಡ್ತಾಳೆ. ಇದು ವೈರಾಗ್ಯದ ಜೀವನದ ಆರಂಭ. ಮುಂದುವರೆದು ಈ ಮದುವೆಯ ಬಗ್ಗೆ ಅನೇಕರಿಗೆ ಗೊಂದಲ ಇದೆ. ಅನೇಕ ಕಡೆಗಳಲ್ಲಿ ಮಹಾದೇವಿಗೆ ಮದುವೆಯೇ ಆಗಿಲ್ಲ ಅನ್ನುವಂತಹ ಉಲ್ಲೇಖಗಳು ಸಿಗುತ್ತೆ. ಕೆಲವೊಂದು ಭಾಗದಲ್ಲಿ ಈ ಕಥೆಯೂ ಕೂಡ ಪ್ರಚಾಲ್ತಿಯಲ್ಲಿದೆ. ಮುಂದುವರೆದು ಈಕೆ ಶ್ರೀಶೈಲಕ್ಕೆ ಹೋಗಬೇಕು ಅನ್ನುವಂತಹ ಯೋಚನೆಯೊಂದಿಗೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈಕೆ ಕಲ್ಯಾಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಶೂನ್ಯಪೀಠದ ಅಧ್ಯಕ್ಷರಾಗಿ ಅಲ್ಲಮಪ್ರಭುಗಳಿರ್ತಾರೆ. ಅಲ್ಲಮಪ್ರಭುಗಳು ಈಕೆಯನ್ನು ಪರೀಕ್ಷಿಸಿದಂತಹ ಸಂದರ್ಭದಲ್ಲಿ ಈಕೆಯ ಪಕ್ವತೆಯನ್ನು ಗಮನಿಸಿ, ಈಕೆಯ ವೈರಾಗ್ಯದ ಉತ್ತುಂಗವನ್ನು ಗಮನಿಸಿ ಈಕೆಗೆ ಎಲ್ಲರ ಎದುರು ಸನ್ಮಾನವನ್ನು ಮಾಡೋದ್ರ ಜೊತೆಗೆ ನೀನು ಮುಂದೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿರುವಂತಹ ಕದಲೀವನದಲ್ಲಿ ನೀನು ತಪಸ್ಸನ್ನು ಆಚರಿಸು ಅಂತ ಹೇಳ್ತಾರೆ. ಮುಂದೆ ನಿನಗೆ ಶಿವ ಒಲಿತಾನೆ ಅನ್ನುವಂತಹ ಮಾತನ್ನು ಕೂಡ ಅಲ್ಲಮಪ್ರಭುಗಳು ಹೇಳಿ ಕಳಿಸ್ತಾರೆ. ಅದೇ ರೀತಿಯಾಗಿ ಅಕ್ಕಮಹಾದೇವಿ ಶ್ರೀಶೈಲಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕದಲೀವನದಲ್ಲಿ ಅನೇಕ ವರ್ಷಗಳ ಕಾಲ ಶಿವಪೂಜೆಯನ್ನು ಮಾಡೋದ್ರ ಜೊತೆಗೆ ವಚನಗಳನ್ನು ಕೂಡ ಬರೀತಾ ಇರ್ತಾರೆ. ಒಮ್ಮೆ ಅಂದರೆ ಇವರ 30ನೇ ವಯಸ್ಸಿಗೆ ಇವರು ಶಿವನಲ್ಲಿ ಐಕ್ಯರಾಗ್ತಾರೆ. ಇವರ ಒಟ್ಟು ವಚನಗಳು 430. ಇವರ ವಚನನಾಮ ಶ್ರೀ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ. ಇದು ಪರಮ ಶಿವಭಕ್ತೆಯಾದಂತಹ ಅಕ್ಕಮಹಾದೇವಿಯ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಶಿವಭಕ್ತರ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.